ಕಾಂಗ್ರೆಸ್ ಮೇಲೆ ನಾವು ಅಟೆಂಪ್ಟ್ ಟು ಮರ್ಡರ್ ಕೇಸನ್ನ ಕೊಟ್ಟಿದ್ದೀವಿ. ಬಿಜೆಪಿ ವಿರೋಧ ಪಕ್ಷದ ನಾಯಕ ಶಾಸಕರ ಮೇಲೆ ಕೊಲೆಗೆ ಯತ್ನ. ಕಾಂಗ್ರೆಸ್ ಮೇಲೆ ನಾವು ಅಟೆಂಪ್ಟ್ ಟು ಮರ್ಡರ್ ಕೇಸನ್ನ ಕೊಟ್ಟಿದ್ದೀವಿ ಅಂತ ಆರ್ ಅಶೋಕ್ ಅವರು ಹೇಳಿದ್ದಾರೆ. ಬಿಜೆಪಿಯ ವಿರೋಧ ಪಕ್ಷದ ನಾಯಕನ ಮೇಲೆ ಅಂದ್ರೆ ನನ್ನ ಮೇಲೆ ಮತ್ತು ಶಾಸಕರ ಮೇಲೆ ಕೊಲೆಗೆ ಯತ್ನ ನಡೆದಿದೆ. ಕಮಿಷನರ್ಗೆ ದೂರು ನೀಡಿದ ಬಳಿಕ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಹೇಳಿದ್ದಾರೆ. ಇವತ್ತು ರಾತ್ರಿ 10 ಗಂಟೆವರೆಗೆ ಅರೆಸ್ಟ್ ಮಾಡುವಂತೆ ಸಮಯ ಕೊಟ್ಟಿದ್ದೀವಿ. 10 ಗಂಟೆ ಒಳಗಡೆ ಅರೆಸ್ಟ್ ಮಾಡಬೇಕು ಅಂತ ಟೈಮ್ ಕೊಟ್ಟಿದ್ದೀವಿ. ಆರೋಪಿಗಳನ್ನ ಬಂಧಿಸಿಲ್ಲ ಅಂದ್ರೆ ನಾಳೆ ನಾವು ಉಗ್ರ ಹೋರಾಟವನ್ನ ಮಾಡ್ತೀವಿ. ಆರ್ ಅಶೋಕ್ ಅವರು ಹೇಳಿರುವಂಥದ್ದು. ನಾವು ವಾರ್ನ್ ಮಾಡಿದ್ದೀವಿ. ನೀವೇನಾನ ಇದು ಮುಚ್ಚಾಕ್ಬಿಟ್ರೆ ನಾವು ಅವ್ರನ್ನ ಇವಾಗ ತಗೊಂತೀರಿ ಅಂದ್ರೆ ತಗೊಂಡ್ರಲ್ಲ, ಅವ್ರನ್ನ ಜೈಲಿಗೆ ಕಳಿಸ್ಬೇಕು. ಈಗ ಇಷ್ಟೆಲ್ಲ ಮಾತಾಡ್ತಾರಲ್ಲ, ನಮ್ ಬಿಜೆಪಿ ಆಫೀಸ್ ಮುಂದೆ ಬಂದಿದ್ರು. ಇದುವರೆಗೂ ಸುಮಾರು 16 ಸರಿ ಬಂದು ಪ್ರೊಟೆಸ್ಟ್ ಮಾಡಿದ್ದಾರೆ. 16 ಸರಿ. ನಮಗ್ ಮಾತ್ರ ಹೇಳ್ತಾರೆ ನೀವು ಫ್ರೀಡಂ ಪಾರ್ಕ್ ಅಲ್ಲೇ ಪ್ರೊಟೆಸ್ಟ್ ಮಾಡ್ಬೇಕು ಅಂತ. ಅಂದ್ರೆ ಕಾನೂನು ನಮಗ್ ಮಾತ್ರ, ಅವ್ರ ಕಾನೂನು ಇಲ್ವಾ ಹಂಗಾರೆ? ಅವ್ರಿಗೆ ಕಾನೂನು ಇಲ್ವಾ ಹಂಗಾರೆ? ಈಗ ನಮ್ಮ ಮೇಲೆಲ್ಲ ಕೊಲೆ ಮಾಡುವಂತ ಪ್ರಯತ್ನ ಮಾಡಿದ್ರು. ಅಟೆಂಪ್ಟ್ ಟು ಮರ್ಡರ್ ಕೇಸ್ ಕೊಟ್ಟಿದ್ರು. ಕೊಲೆ ಮಾಡೋ ಪ್ರಯತ್ನ, ಬಿಜೆಪಿಯ ವಿರೋಧ ಪಕ್ಷದ ನಾಯಕರನ್ನ ಮತ್ತು MLA ಗಳನ್ನ ಕೊಲೆ ಮಾಡೋ ಪ್ರಯತ್ನ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ರು. ಇವ್ರೇನ ಸುಮ್ಮನೆ ಕರೆದು ಅವ್ರಿಗೆಲ್ಲ ಪಾಕಿಸ್ತಾನ ಜಿಂದಾಬಾದ್ ಅಂತ ಕರೆದು ಕಮಿಷನರ್ ಆಫ್ ಪೊಲೀಸ್ ಬಿರಿಯಾನಿ ಕೊಟ್ರಲ್ಲ, ಹಂಗೆ ಕರೆದು ಬಿಟ್ಟು ಬಿರಿಯಾನಿ ಕೊಟ್ಟು ಕಳಿಸ್ತಾರೆ. ನಾವು ಬಿಡಲ್ಲ. ರಾತ್ರಿ 10 ಗಂಟೆವರೆಗೂ ಸಮಯ ಕೊಟ್ಟಿದ್ವಿ. ಇವತ್ತು ರಾತ್ರಿ 10 ಗಂಟೆವರೆಗೂ ಸಮಯ ಕೊಟ್ಟಿದ್ವಿ. ಅವ್ರನ್ನ ಬಂಧಿಸಿ ಜೈಲಿಗೆ ಕಳಿಸಿಲ್ಲ ಅಂದ್ರೆ ನಾಳೆ ಬೆಳಗ್ಗೆ ನಾವು ವಿಧಾನಸೌಧದಲ್ಲಿ ಗಾಂಧಿ ಸ್ಟ್ಯಾಚ್ಯೂ ಮುಂದೆ ನಮ್ಮೆಲ್ಲ ಶಾಸಕರು, ನಮ್ಮೆಲ್ಲ MLCಗಳು ಯಾರ್ಯಾರಿದ್ದಾರೆ ಎಲ್ಲರೂ ಕೂಡ ನಾವು ಪ್ರಜಾಪ್ರಭುತ್ವದ ಉಳಿವಿಗಾಗಿ ರಕ್ಷಣೆ ಮಾಡಿ ಈ ಗೂಂಡಾ ಸರ್ಕಾರ, ಗೂಂಡಾ ಶಿವಕುಮಾರ್ ಅವರ ಸರ್ಕಾರ ತೊಲಗಬೇಕು. ಅಲ್ಲಿವರೆಗೂ ಈ ಸರ್ಕಾರದ ವಿರುದ್ಧ ಹೋರಾಟವನ್ನ ಮಾಡ್ತೀರಿ. ನಾಳೆ ಇವತ್ತು 10 ಗಂಟೆಗೆ ಅವ್ರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿಲ್ಲ ಅಂದ್ರೆ ಬೆಳಗ್ಗೆ ನಾವು ಪ್ರತಿಭಟನೆಯನ್ನ